ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾಗೂ ಮೊದಲೇ ಶ್ರಾವಣ ಸೋಮವಾರ ಇದು ಈ ದಿನ ಶುಭ ದಿನ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ನಮ್ಮ ಮನೆ ಹತ್ರ ಪಾರಿಜಾತ ಗಿಡ ಇದೆ. ಇಷ್ಟು ದಿನ ಅದು ತುಂಬ ಜಾಸ್ತಿ ಹೂ ಇಲ್ಲೆಲ್ಲ ತುಂಬ ಹೂ ಬಿಟ್ಟಿತ್ತು. ಹಾಗೆ ಪಾರಿಜಾತನೂ ಆಗಿತ್ತು. ಇಷ್ಟು ದಿನ ಅದು ಸ್ವಲ್ಪ ಸಣ್ಣ ಗಿಡ ಇತ್ತು. ಈಗ ತುಂಬ ದೊಡ್ಡ ಗಿಡ ಆಗಿದೆ, ಚೆನ್ನಾಗಿ ಹೂ ಬಿಡ್ತಿದೆ. ಹೂವೆಲ್ಲ ಕಿತ್ಕೊಂಡ್ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಎಲ್ಲ ಪೂಜೆದೆಲ್ಲ ದೇವ್ರ ವಿಗ್ರಹಗಳನ್ನೆಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಒರೆಸಿ ತೊಳೆದು ಇಟ್ಕೊಂಡು ಪೂಜೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನನಗೆ ಈ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಎಲ್ಲರಿಗೂ ಎಲ್ಲ ಕೆಲಸದಲ್ಲೂ ಖುಷಿ ಸಿಗಲ್ಲ, ಕೆಲವೊಂದು ಕೆಲಸದಲ್ಲಿ ಖುಷಿ ಸಿಗುತ್ತೆ. ಹಾಗೆ ನನಗೆ ಪೂಜೆ ಮಾಡೋದ್ರಲ್ಲಿ ತುಂಬ ಸಮಾಧಾನ ಅನಿಸುತ್ತೆ. ನೋಡಿ, ಪಾರಿಜಾತ ಹೂಗಳನ್ನೆಲ್ಲ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ದೀನಿ. ಇದು ದೇವರಿಗೆ ಕೆಳಗೆ ಬಿದ್ದಿರೋ ಹೂಗಳಲ್ಲಿ ಯಾವುದು ಶ್ರೇಷ್ಠ ಅಲ್ಲ ಅಂತಾರೆ. ಆದರೆ ಪಾರಿಜಾತ ಒಂದೇ ಕೆಳಗೆ ಬಿದ್ದಿರೋದು ಹೂನ ದೇವರಿಗೆ ಶ್ರೇಷ್ಠ ಅಂತ ಮುಡಿಸೋದು. ನೋಡಿ ಎಷ್ಟು ಶ್ರೇಷ್ಠತೆ ಇದೆ ಆ ಹೂವಲ್ಲಿ. ಆ ಕಲರ್ ನೋಡಿ, ವೈಟ್ಗೆ ಆರೆಂಜ್ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅದು. ಇದು ಸಾಯಂಕಾಲ 6 ಗಂಟೆಗೆ ಈ ಹೂವು ಅರಳೋದು. ಬೆಳಗ್ಗೆ 6 ಗಂಟೆಗೆ ತಾನಾಗಿ ಉದುರುತ್ತೆ. ನಾವು ಪ್ಲಕ್ ಮಾಡೋದು ಬೇಡ, ಏನು ಬೇಡ, ತಾನಾಗಿ ಉದುರು ಬೀಳುತ್ತೆ. ಅದು ಉದುರಿಲ್ಲ ಅಂದರೂ ಜಸ್ಟ್ ಒಂದು ಸ್ವಲ್ಪ ಕೈಲೇ ಮುಟ್ಟಿದರೆ ಸಾಕು, ಅದಾಗೆ ಅದು ಉದುರ್ಕೊಂಡು ಬಂದುಬಿಡುತ್ತೆ. ಆ ಥರದ್ದು ಒಂದು ವಿಶೇಷವಾದ ಹೂವು ಇದು. ಲಕ್ಷ್ಮಿಗೆ, ವಿಷ್ಣುಗೆ ತುಂಬ ಪ್ರಿಯವಾದ ಹೂವು ಅಂತ ಹೇಳ್ತಾರೆ. ಇದಕ್ಕೆ ತುಂಬ ಒಳ್ಳೆ ಈ ಸಪ್ರೇಟ್ ಈ ಪಾರಿಜಾತ ಹೂವಿಗಂತಲೇ ಒಂದು ದೊಡ್ಡ ವಿಶೇಷವಾದ ಮಹತ್ವನೇ ಇದೆ. ಹಾಗೆ ಇಲ್ಲಿ ತುಳಸಿ ಕಟ್ಟೆ ಹತ್ರ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಬಂದೆ. ತುಳಸಿ ಕಟ್ಟೆ ಇದು ಸಿಂಪಲ್ಲಾಗಿ, ಯಾಕಂದರೆ ಮುಂದೆ ಜಾಸ್ತಿ ಜಾಗ ಇಲ್ಲ, ಹಾಗಾಗಿ ಸಿಂಪಲ್ಲಾಗಿ ಹಾಕ್ಕೊಂಡೆ. ಹಾಗೆ ನಾಗರ ಕಲ್ಲಿಗೆ ಹಾಲೇರೋಣ ಅಂತ ಹಾಲೊಯ್ಯಕ್ಕೆ ಹೋಗಿದ್ವಿ. ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು. ನಮ್ಮ ಮನೇಲಿ ನೆಕ್ಸ್ಟ್ ಡೇ ಉತ್ತಪ್ಪ ಅಂತ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡು ಉತ್ತಪ್ಪ ಅಂತ ಮಾಡಿ ಮನೆಯಲ್ಲಿ ಹಿಂದಿನ ದಿನ ಚತುರ್ಥಿ ದಿನ ನಾಗಪ್ಪಗೆ ಹೊರಗಡೆ ಹಾಲಾಕಿ ಬಂದು ಮನೆಯಲ್ಲಿ ಪಂಚಮಿ ದಿನ ಮನೆಯಲ್ಲೇ ಮಣ್ಣಿನಲ್ಲೇ ಉತ್ತಪ್ಪನ ಮಾಡಿ ಅದಕ್ಕೆ ಹಾಲು ಹಾಕ್ತಾರೆ. ಹಾಗಾಗಿ ನಾನು ಈ ಥರ ಒಂದು ನಾಗನ ರಂಗೋಲಿಲಿ ಇಳಿಸಿದ್ದೆ. ಹಾಗೆ ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಶಿವನಿಗೆ, ನಮ್ಮ ಮನೆ ದೇವರು ಅಂಬರೀಶ್ವರ, ಹಾಗಾಗಿ ಮನೆ ದೇವರಿಗೆ ಶಿವನಿಗೆ ಸ್ವಲ್ಪ ಅಭಿಷೇಕ ಮಾಡೋಣ. ಹಾಗೆ ತುಂಬ ಮನೆಯಲ್ಲೇ ಒಂದು ನಾಗಪ್ಪ ಇತ್ತು, ಅದಕ್ಕೂ ಪೂಜೆ ಮಾಡೋಣ ಅಂಥೇಳಿ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡಿದೆ. ನೋಡಿ, ಇದೇ ಥರನೇ ಇದನ್ನು ನಮ್ಮ ಅತ್ತೆ ಮಾಡಿದ್ದು. ಇದೇ ಥರ ಮಣ್ಣಿಂದ ಉತ್ತಪ್ಪನ ಮಾಡಿ, ಉತ್ತಪ್ಪ ಅಂತಾರೆ ಇದಕ್ಕೆ, ನಾಗಪ್ಪಗೆ ಉತ್ತಪ್ಪ ಅಂತಾರೆ, ಮಾಡಿಕೊಂಡು ಈಗ ನೆಕ್ಸ್ಟ್ ಸ್ವಲ್ಪ ನಮ್ಮ ಶಿವಪುರಾಣ ಬುಕ್ ಇತ್ತು. ಈಗ ಸೋಮವಾರ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಓದೋಣ ಅಂತ ಓದ್ಕೊತಿದ್ದೀನಿ. ಅಷ್ಟಾದಶ ಪುರಾಣಗಳಿವೆ ಅಂತೆ, ಅಂದರೆ 18 ಪುರಾಣಗಳಿವೆ ಅಂತೆ. ಅದರಲ್ಲಿ ಬ್ರಹ್ಮಪುರಾಣ ಈ ಥರ ಪುರಾಣಗಳಿವೆ. ನಾನು ಮದುವೆ ಆಗಿ ಇವತ್ತು ಅರೌಂಡ್ 7 ಇಯರ್ಸ್ ಕಂಪ್ಲೀಟ್ ಆಗಿದೆ. ಈ 7 ಇಯರ್ಸಲ್ಲಿ ನನ್ನ ದುಡ್ಡಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅಂದರೆ ಹೋದ ವರ್ಷ ತೊಗೊಂಡಿದ್ದೆ ನಾನು ಅದನ್ನು. ಅಲ್ಲೇ ಅಂದರೆ ನಾವೆಲ್ಲಿರ್ತೀವಿ, ಇದು ಅತ್ತೆ ಮನೆ, ನಾವೆಲ್ಲಿರ್ತೀವಿ ಅಲ್ಲಿ ತೊಗೊಂಡಿದ್ದೆ. ಅಂದರೆ ಒಂದು ಗಟ್ಟಿ ಬರುತ್ತಲ್ಲ, ವೆಯ್ಟ್ ಇರುತ್ತಲ್ಲ ಲಕ್ಷ್ಮಿ, ಅದನ್ನು ತೊಗೊಂಡಿದ್ದೆ. ನೆಕ್ಸ್ಟ್ ಒಂದು ಕುಂಚ, ಇದು ಲಕ್ಷ್ಮೀ ಕುಂಚಮ್ ಅಂತಾರಲ್ಲ, ಅದನ್ನೊಂದು ಇಷ್ಟು ಸೈಜಿಂದ ತೊಗೊಂಡಿದ್ದೆ. ಅವೆರಡೇ ತೊಗೊಂಡಿದ್ದು. ನೆಕ್ಸ್ಟ್ ಒಂದು ಗೋಲ್ಡ್ದು ಗುಂಡಿನ ಸರ ಮಾಡಿಸಿದ್ದೆ, ಹವಳ ಹಾಕಿ ಗುಂಡಿನ ಸರ, ಅವನ್ನ 3 ಮಾಡಿಸಿದ್ದೆ. ಅದನ್ನು ಇಲ್ಲಿ ತರೋಕ್ಕಾಗಿಲ್ಲ. ಹಾಗಾಗಿ ಈ ವರ್ಷ ನಾನು ಇಷ್ಟು ಬೆಳ್ಳಿ ಶಾಪಿಂಗ್ ಮಾಡಿದ್ದೀನಿ. ಏನೇನು ಮಾಡಿದ್ದೀನಿ, ಎಷ್ಟಾಗಿದೆ, ಎಷ್ಟೆಷ್ಟು ವೇಟ್ ಇದೆ, ನನ್ನ ಅಮೌಂಟ್ ಹೇಗೆ ಅಡ್ಜಸ್ಟ್ ಮಾಡಿ ತೊಗೊಂಡಿದ್ದೀನಿ, ಇದನ್ನೆಲ್ಲ ನಿಮಗೂ ಶೇರ್ ಮಾಡಬೇಕಂತ ಮಾಡ್ತಿದ್ದೀನಿ. ಯಾಕಂದರೆ ಯಾರಾದರೂ ತೊಗೋಬೇಕು ಅನ್ನೋರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಿದ್ದೀನಿ. ನಾನು ತೊಗೊಂಡಿದ್ದು ಬಾಗಲಕೋಟಲ್ಲಿ, ಅಂದರೆ ಇದು ಸ್ವಲ್ಪ ನಮಗೆ ನಿಯರ್ ಇರೋ ಶಾಪ್ ಇದು, ಗಾಯತ್ರಿ ಜ್ಯುವೆಲರ್ಸ್ ಅಂತ. ಗಾಯತ್ರಿ ಜ್ಯುವೆಲರ್ಸ್
ನಂಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಈ ಥರದ್ದು ಕೆಲವೊಂದು ಐಟಮ್ಸ್ ತೊಗೋಬೇಕು, ಯಾವುದಿಲ್ಲ ಅದನ್ನಂತ, ಅದನ್ನು ಅಷ್ಟೇ ತೊಗೊಂಡಿರೋದು. ತೋರಿಸ್ತೀನಿ. ನನ್ನ ಬಜೆಟಲ್ಲಿ ಎಷ್ಟಾಗುತ್ತೋ ಅಷ್ಟರಲ್ಲಿ ತೊಗೊಂಡಿರೋದು ನಾನು. ನೋಡಿ, ಇದು ಅಂತ ತೊಗೊಂಡೆ, ಪಂಚಪಾತ್ರೆ ಉದ್ದರಣೆ. ಇದು ನನ್ನ ಹತ್ರ ಇರಲಿಲ್ಲ, ಮದುವೆ ಟೈಮಲ್ಲೆಲ್ಲ ನನಗೆ ಕೊಟ್ಟಿರಲಿಲ್ಲ ಇದನ್ನು. ಜಸ್ಟ್ ದೀಪದ ಕಂಬ, ಆರತಿ ಸೆಟ್ಟು ಮತ್ತು ಕಳಶಕ್ಕಿಡೋಕ್ಕೆ ಚೊಂಬು ಕೊಟ್ಟಿದ್ದರು. ಇಷ್ಟೇ 1 kg ಆಗಿತ್ತು. ಅವಾಗ ತೊಗೊಂಡು 1 ಗ್ಲಾಸ್ ಕೊಟ್ಟಿದ್ದರು. ಇದು ಒಂದು ತೊಗೊಂಡೆ, ಪಂಚಪಾತ್ರೆ ಉದ್ದರಣೆ. ಇದು ವೆಯ್ಟ್ ಅಂದರೆ ಲೆಕ್ಕ ಹಚ್ಕೊಟ್ಟಿದ್ದಾರೆ, ಬಟ್ ನಾನು ಅದನ್ನು ತಂದಿಲ್ಲ. ಇದು ಎಷ್ಟು ಹೇಳಿದರು ಅವರು, 3 grams ಅಲ್ಲ, ಎಷ್ಟು ನಂಗೆ ನೆನಪಾಗ್ತಿಲ್ಲ ಇದ್ರ ವೆಯ್ಟು. ಇದು ನೆನಪಿದೆ. ಇದು ತೊಗೊಂಡೆ. ನನಗೆ ಬೆಳ್ಳಿಗಂಟೆ, ಪುಟ್ಟ ಬೆಳ್ಳಿಗಂಟೆ ಬೇಕಾಗಿತ್ತು. ನಂಗೆ ಜಸ್ಟ್ 30 ಗ್ರಾಮಲ್ಲೇ ಬೇಕಾಗಿತ್ತು. ಫಸ್ಟ್ ಅವರು ಅಂಗಡೀಲಿ ಹೋದಾಗ ನಾನು ಕೇಳಿದೆ 30 ಗ್ರಾಮಿಂದು. ಅವರು ನಾನು ಇಷ್ಟೇ 30 ಗ್ರಾಮಲ್ಲೇ ಬೇಕು ಅಂತ ಹೇಳಿದೆ. ಶಾಪಲ್ಲಿರಲಿಲ್ಲ. ಅವರು ಎಕ್ಸ್ಟ್ರಾ ಸಾಮಾನು ಏನಿರ್ತವೆ ಅದನ್ನೆಲ್ಲ ಬೇರೆ ಕಡೆ ಇಟ್ಕೊಂಡಿರ್ತಾರಂತೆ ಲಾಕರಲ್ಲಿ, ಮನೆ ಹತ್ರ. ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ, ಇದ್ರೆ ತಂದು ಕೊಡ್ತೀವಿ ಅಂತ ಹೋಗಿದ್ದರು. ಇದ್ರ ಸರಿಗೆ ನಾವು 40 to 50 minutes ನಾನು ಇದಕ್ಕೆ ವೆಯ್ಟ್ ಮಾಡಿದ್ದೀನಿ. 1 ಗಂಟೆ ತರೋಕೆ ಹೋಗಿದ್ರು, ಅದ್ರ ಸಲಗೆ ವೆಯ್ಟ್ ಮಾಡಿದ್ದೀನಿ. ಫೈನಲಿ ಐ ಗೆಟ್ ಇಟ್. ಇದು ನೋಡಿ, ಇದು ಮೇಲೆ ಆಂಜನೇಯ ಇದೆ. ಇದು ಸ್ವಲ್ಪ ಡಿಸೈನ್ ಇಲ್ಲಾರ್ದು ನಾನು ಕೇಳಿದೆ, ಆದರೆ ಇರಲಿಲ್ಲ. ಇದೇ ಒಂದೇ ಸಿಂಗಲ್ ಪೀಸ್ ಇತ್ತಂತೆ. ಪರವಾಗಿಲ್ಲ, ಮೇಂಟೈನ್ ಮಾಡಿದರೆ ಆಯ್ತು ಅಂತ ತೊಗೊಂಡೆ. ಇದು 30 ಗ್ರಾಮಲ್ಲೇ ಸಿಕ್ತು ನನಗೆ. ನೆಕ್ಸ್ಟು ಇದನ್ನು ತೊಗೊಂಡೆ. ಇದು ಆರತಿ ಬೆಳಗೋದೊಂದು ಇರಲಿಲ್ಲ ನನ್ನ ಹತ್ರ, ಇದು ನಾನು ತೊಗೊಂಡೆ. ಇದು 25 grams ಇದೆ. ಕಾಣಿಸ್ತಿದೆಯೋ ಇಲ್ಲ ಅದು ಸರಿಯಾಗಿ. 25 ಗ್ರಾಮಲ್ಲಿ ಇದು ತೊಗೊಂಡೆ. ನೆಕ್ಸ್ಟ್ ನಾನು ತೊಗೊಲೇಬೇಕು ಅಂತ ಅಂದ್ಕೊಂಡಿದ್ದು ಇದನ್ನು, ಈ ಹೂವಿನ ಬುಟ್ಟಿನ. ಎಷ್ಟು ಕ್ಯೂಟಾಗಿದೆ ನೋಡಿ, ಹೂವು ಎಲ್ಲ ಹಾಕಿ ಇಡೋಕ್ಕೆ. ಇದರಲ್ಲಿ ಏನೋ ಬಿಲ್ಪತ್ರ ಇದೆ, ಅಂದರೆ ಇದನ್ನು ಪೂಜೆ ಮಾಡಿಸಿದ್ದೆ, ಹಾಗಾಗಿ ಇದರಲ್ಲಿ ಹಾಕ್ಕೊಟ್ಟಿದ್ದಾರೆ. ತೊಗೊಂಡ ತಕ್ಷಣವೇ ಪೂಜೆ ಮಾಡಿಸ್ಕೊಂಡಿದ್ದೆ ದೇವ್ರ ಹತ್ರ ಇಟ್ಟು. ಇದನ್ನು ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಆಸೆ ಇತ್ತು ನನಗೆ ಈ ಥರ ತೊಗೊಳ್ಳೇಬೇಕು ಹೂವಿನ ಬುಟ್ಟಿ ಅಂತೇಳಿ. ಫೈನಲಿ ತೊಗೊಂಡೆ. ಇದು 95 ಗ್ರಾಮ್ ಏನೋ ಇದೆ. ಇದು 95 ಗ್ರಾಮ್. ಇದು ಎಲ್ಲ ಸೇರಿ 250, ಅಂದರೆ 250 ಗ್ರಾಮ್ಗೆ 2 ಗ್ರಾಮ್ ಕಡಿಮೆ ಇದೆ ಅಷ್ಟೇ. ಅಂದರೆ 1/4 kg ಲೆಕ್ಕ, 1/4 kgಗೆ 2 grams ಕಡಿಮೆ ಇದೆ. ನಾನು ಹೇಳಿದ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದೆಲ್ಲ ಸೇರಿ ಇದು ಪಂಚಪಾತ್ರೆ, ಇದು ಉದ್ದರಣೆ, ಇದು ಆರತಿ ಮಾಡೋದು, ಗಂಟೆ, ಇದಿಷ್ಟು ಸೇರಿನೇ 250 ಗ್ರಾಮ್ಗೆ ಆಗಿದೆ. ಅಂದರೆ 2 ಗ್ರಾಮ್ ಕಡಿಮೆ ಇದೆ. 1/4 kgಗೆ 2 ಗ್ರಾಮ್ ಕಡಿಮೆ ಆಯಿತು. ಇಷ್ಟಕ್ಕೆ ನನಗೆ ಎಷ್ಟಾಗಿದೆ, 50,000 ಆಗಿದೆ. ಇನ್ನು 250 ಗ್ರಾಮ್ಗೆ 2 ಗ್ರಾಮ್ ಕಡಿಮೆ ಇದೆ. ಇಷ್ಟಕ್ಕೆ 50,000 ಮುಟ್ಟು. ಅವರು ಮೇಕಿಂಗ್ ಚಾರ್ಜ್ ಕೂಡ ಇದೆ. ಇಷ್ಟಕ್ಕೆ 50,000 ಆಗಿದೆ ನನಗೆ. ಮೇಕಿಂಗ್ ತುಂಬ ಕಡಿಮೆನೇ ತೊಗೊಂಡಿದ್ದೆ. ಗ್ರಾಮ್ಗೆ 9 rupees ಏನೋ ಹಾಕ್ತೀವಿ ಅಂತ ಹೇಳಿದ್ರು ಅವರು. 1 ಗ್ರಾಮ್ಗೆ 9 ರೂಪಾಯಿ ಮೇಕಿಂಗ್ ಚಾರ್ಜ್ ಹಾಕ್ತೀವಿ ನಾವು ಅಂತ ಹೇಳಿದರು. ಇಷ್ಟ ಆಗಿದೆ ನೋಡಿ. ನಾನು ತೊಗೊಂಡಿದ್ದು ಈಗ ರೀಸೆಂಟಾಗಿ ಇದನ್ನು ತೊಗೊಂಡು ಒಂದು 4-5 days ಆಯಿತು ಅಷ್ಟೇ. ಇವತ್ತು ಫ್ರೀ ಮಾಡಿಕೊಂಡು ತೋರಿಸ್ಬೇಕು ನಿಮಗೆ ಅಂತ ಅಂದ್ಕೊಂಡಿದ್ದೆ. ಫೈನಲಿ ತೋರಿಸಿದೆ. ಯಾರಾದರೂ ಮುಂಚೆ ಅವ್ರು ಏನು ಹೇಳಿದರು, ಇನ್ನೊಂದು 2 days ಮುಂಚೆನೇ ಬರಬೇಕಿತ್ತು ನೀವು ಆಷಾಢದಲ್ಲಿ, ಆವಾಗ ನಿಮಗೆ ಇದರಲ್ಲೇ 4,000 ಸೇವ್ ಆಗ್ತಿತ್ತು ಅಂತ ಹೇಳಿದರು. ಬಟ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಹೋಗೋಕ್ಕೆ. ಏನು ಮಾಡೋಕ್ಕತ್ತೆ, 4,000 ಸೇವ್ ಆಗ್ತಿತ್ತು. ಹೀಗೆ ನೋಡಿ, ನೀವು ಆಗ ತೊಗೋಬೇಕು ಈಗ ತೊಗೋಬೇಕಂತ ಯಾರಾದರೂ ವಿಚಾರ ಮಾಡ್ತಿದ್ರೆ ನಿಮಗೆ ಎಷ್ಟು ಬೇಗ ತೊಗೊಳ್ತೀರೋ ಅಷ್ಟು ಸೇವ್ ಆಗುತ್ತೆ ಅಮೌಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ತೊಗೊಳೋರಿಗೆ ಯೂಸ್ ಆಗುತ್ತೆ ಅಂತ ನಾನು ತೋರಿಸಿದ್ದೆ. ನೆಕ್ಸ್ಟ್ ಮಂಗಳಗೌರಿ ಪೂಜೆ ಇದೆ. ನಂದು 5ನೇ ವರ್ಷದ್ದು ಇದು ಪೂಜೆ. ನಾನು 4 years ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಆವಾಗ ನಾನು ವೀಡಿಯೋ ಶೂಟ್ ಲಾಗೆಲ್ಲ ಯೂಟ್ಯೂಬೆಲ್ಲ ಮಾಡ್ತಿರಲಿಲ್ಲ, ಹಾಗಾಗಿ ಇದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಬಟ್ ಈ ಸಲ ಕಂಪಲ್ಸರಿ ನಾನು ಎಲ್ಲ ಡೀಟೇಲಾಗಿ ಯಾವ ಥರ ಮಾಡೋದು ಎಲ್ಲನೂ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಇದನ್ನು ಮದುವೆ ಆದ ವರ್ಷ 1ನೇ ವರ್ಷದಿಂದ 5 yearsವರೆಗೂ ಕಂಟಿನ್ಯೂಸ್ ಆಗಿ ಮಂಗಳಗೌರಿ ಪೂಜೆನ ಮಾಡ್ಬೋದು. ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಸ್ಕಿಪ್ ಮಾಡ್ಬೋದು.
ಮತ್ತು ಬಾಣಂತನದಲ್ಲಿದ್ದರೆ ಆವಾಗ ಶ್ರಾವಣ ಏನಾದರೂ ಇದ್ದರೆ ಆವಾಗ ಸ್ಕಿಪ್ ಮಾಡ್ತಾರೆ ನೋಡಿ. ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬೆಳ್ಳಿ ಹೊಸ ಸಾಮಾನು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಸರಿ ಅಂದರೆ ಯಾವುದೇ ಹೊಸ ಸಾಮಾನು ಬೆಳ್ಳಿ ಆಗಲಿ ಚಿನ್ನ ಆಗಲಿ ಏನಾದರೂ ಮನೆಗೆ ಹೊಸದು ತೊಗೊಂಬಂದರೆ ಅದನ್ನು ಸ್ವಲ್ಪ ಅರಿಶಿನ ನೀರಲ್ಲಿ ಹಾಕಿ ತೊಳಿಬೇಕು ಅಂತೆ. ಹಂಗಾದರೆ ಈಗ ನಾವೇನಾದರೂ ತೊಗೊಂಡಾಗ ತುಂಬ ಜಾಸ್ತಿ ಯಾರಾದರೂ ಎದುರಾಗಿದ್ರೆ ಇಷ್ಟೊಂದು ತೊಗೊಂಡಿದ್ದಾರೆ ಅಷ್ಟೊಂದು ತೊಗೊಂಡಿದ್ದಾರೆ ಅಂತ ಎದುರಾಗಿದ್ದರೆ ಅಥವಾ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ಪದೇ ಪದೇ ಎಲ್ಲರೂ ಮುಟ್ಟು ನೋಡಿರ್ತಾರಲ್ಲ ಅಂಗಡೀಲಿ ತೊಗೊಳ್ಳೋದು ಬೇಡ ಅಂತ ಆ ಥರ. ಹಾಗಾಗಿ ಇದನ್ನು ಸ್ವಲ್ಪ ಅರಿಶಿನ ನೀರಲ್ಲಿ ತೊಳೆದು ಆಮೇಲೆ ಪೂಜೆಗೆ ಉಪಯೋಗಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನೆಲ್ಲ ನಾಳೆ ನನ್ನ ಮಂಗಳಗೌರಿ ವ್ರತ ಇರೋ ಕಾರಣ ಎಲ್ಲ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಹಾಗೆ ಇದು ಹೊಸದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಇದು ಪೀತಾಂಬರ ಪುಡಿ ಇದೆಲ್ಲ ಅದ್ರ ಥರನೇ ಸ್ವಲ್ಪ ಚೇಂಜ್. ಇದ್ರ ಹೆಸರು ಚಮಕ್ ದಮಕ್ ಅಂತ. ಎಷ್ಟು ಚೆನ್ನಾಗಿ ಬೆಳ್ಳಿ ಸಾಮಾನು ಕ್ಲೀನ್ ಆಗುತ್ತೆ ಗೊತ್ತಾ. ಒಂಚೂರು ದೀಪ ಹಚ್ಚಿದ್ದು ದೀಪ ಸುಟ್ಟಿದ್ದು ಕಲೆ ಅದರ ದೀಪ ಕಂಬದ ಮೇಲೆ ತುಂಬ ಈಗ ಕಂಟಿನ್ಯೂ ಒಂದಿನ ಪೂರ್ತಿ ನಾವು ವ್ರತ ಮಾಡಿದಾಗ ದೀಪನ ಹಾಗೆ ಬಿಟ್ಟಿರ್ತೀವಲ್ಲ ಅದೆಲ್ಲ ದೀಪ ಇದ್ದು ಕಲೆ ಕೂತಿರುತ್ತಲ್ಲ ಅದೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕ್ಲಿಯರ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಇದು ಚಮಕ್ ದಮಕ್. ಇದಕ್ಕೆ ಸ್ವಲ್ಪ ನಾನು ನಿಂಬೆ ರಸನ ಹಾಕ್ಕೊಂಡೆ ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿ ತಳ ಹೊಳಿತಿದೆ. ಮತ್ತು ನೀವು ಏನು ಕೈಯಲ್ಲೇ ಇದನ್ನ ಪೌಡ್ರನ್ನ ಯೂಸ್ ಮಾಡಿ ತೊಳ್ಕೊಳ್ಳಿ, ಯಾಕಂದರೆ ಸ್ಕ್ರಬ್ಬರ್ ಏನಾದರೂ ಬೆಳ್ಳಿ ಸಾಮಾನುಗಳಿಗೆ ಯೂಸ್ ಮಾಡಿದ್ರೆ ಸ್ಕ್ರ್ಯಾಚ್ ಬೀಳುತ್ತೆ ಅದ್ರ ಮೇಲೆ. ಹಾಗಾಗಿ ಕೈಯಲ್ಲೇ ಅಥವಾ ನಿಂಬೆ ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ರಸ ಹಿಂಡ್ಕೊಂಡು ಆ ಸಿಪ್ಪೆಯಿಂದ ಕ್ಲೀನ್ ಮಾಡಿದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಶೈನಿಂಗ್ ಬರ್ತಿದೆ, ಎಷ್ಟು ಚೆನ್ನಾಗಿ ಅನಿಸ್ತಿದೆ. ಇದು ಅಂಗಡೀಲಿ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಇದು ನಾವು ತೊಗೊಂಡಿದ್ದು ಡಿಮಾರ್ಟಲ್ಲಿ ಚಮಕ್ ದಮಕ್ ಅಂತ ಇದ್ರ ಹೆಸರು. ಬೇಕಾದರೆ ನೀವು ಡಿಮಾರ್ಟಲ್ಲಿ ಹೋದಾಗ ಹುಡುಕಿ ನೋಡಿ. ಚೆನ್ನಾಗಿ ಒಂಚೂರು ಕಲೆ ಇಲ್ಲಾರ್ದಂಗೆ ಒಂಚೂರು ಯಾವುದೇ ಜಿಡ್ಡಿಲ್ಲಾರ್ದಂಗೆ ನೀಟಾಗಿ ಕ್ಲೀನ್ ಮಾಡುತ್ತೆ. ಪೀತಾಂಬರಿ ಪುಡಿನ ನಾನು ತುಂಬ ಸರಿ ಯೂಸ್ ಮಾಡಿದ್ದೀನಿ, ಆದರೂ ಅದಕ್ಕಿಂತ 100% 200% ಒಳ್ಳೆ ರಿಸಲ್ಟ್ ಇದೆ ಈ ಚಮಕ್ ದಮಕ್ ಪೌಡ್ರಲ್ಲಿ. ಇದನ್ನು ಸೇಮ್ ರೇಟೇ. ಪೀತಾಂಬರಿ ಎಷ್ಟಿದೆ 20 ರೂಪೀಸು ಏನಿರ್ಬೋದು, ಅಂದರೆ ಸೈಜ್ ಮೇಲೆ ಪ್ಯಾಕೆಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 20 ರೂಪೀಸು 10 ರೂಪೀಸ್ದು ಸಿಗ್ಬೋದು, ಆದರೆ ಇದು ಸಣ್ಣ ಪ್ಯಾಕೆಟೆಲ್ಲ ಸಿಗೋಲ್ಲ. ಮಿನಿಮಮ್ 40 ರೂಪೀಸು ಏನೋ ಇರಬೇಕು ಇದು. ಎಷ್ಟು ಚೆನ್ನಾಗಿ ನೀಟಾಗಿ ಯಾವುದೇ ಜಿಡ್ಡಿಲ್ಲಾರ್ದೆ ನೋಡಿ, ಎಷ್ಟು ಕಲೆ ಎಲ್ಲ ನೋಡಿ ಯಾವ ಥರ ಬರ್ತಿದೆ ಎಲ್ಲ. ಎಷ್ಟೇ ಹಳೆ ಜಿಡ್ಡಿದ್ರು ಎಷ್ಟು ಹಳೆ ಕಲೆ ಇದ್ದರೂ ಚೆನ್ನಾಗಿ ನೀಟಾಗಿ ಸ್ವಚ್ಛಾಗಿ ತಿಕ್ಬಿಟ್ರೆ ಒಂದ್ಸರಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ನಾಳೆ ನನ್ನ ವ್ರತ ಮಂಗಳಗೌರಿ ವ್ರತ ಇರೋದ್ರಿಂದ ಈ ಹಿಂದಿನ ದಿನವೇ ಅಂದರೆ ಇವತ್ತು ಸೋಮವಾರ ದಿನವೇ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊತಿದ್ದೀನಿ. ಹಾಗೆ ಎಲ್ಲ ಸಾಮಾನು ಜೋಡಿಸ್ಕೊತಿದ್ದೀನಿ, ಯಾಕಂದರೆ ಇದೆಲ್ಲ ನಾಳೆ ಬೆಳಿಗ್ಗೆ ನನಗೆ ಬೇಗ ವ್ರತನ ಮುಗಿಸ್ಕೊಂಡು ಆಮೇಲೆ ಮುತ್ತೈದರಿಗೆ ಉಡಿ ತುಂಬಕ್ಕೆಲ್ಲ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಯಾವುದ್ಯಾವ್ದು ಎಷ್ಟೆಷ್ಟಾಗುತ್ತೋ ಇವತ್ತು ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಮಾಡ್ಕೊತಿದ್ದೀನಿ. ಇದೆಲ್ಲ ಕರ್ಪೂರ, ಆರತಿ, ಹಾಗೆ ಮತ್ತು ಕಡಲೆ ಬತ್ತಿ, ಕುಂಕುಮ ಇದೆಲ್ಲ ಒಂದು ಕಡೆ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ನಾಳೆ ನಾನು ಬ್ಲಾಗಲ್ಲಿ ಮಂಗಳಗೌರಿ ವ್ರತದ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇದೆಲ್ಲ ವ್ರತದ ಬುಕ್ ಎಲ್ಲ ಇಟ್ಕೊತಿದ್ದೀನಿ, ಯಾಕಂದರೆ ನಾಳೆ ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಯಾವುದೂ ಎಲ್ಲಿಟ್ಟಿರ್ತೀನಿ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಕೊಂಡೆ, ಏನೇನು ಬೇಕು ಏನೇನಿಲ್ಲ ಎಲ್ಲ ಜೋಡಿಸ್ಕೊತಿದ್ದೀನಿ. ನಾಳೆ ವ್ಲಾಗಲ್ಲಿ ನಿಮಗೆ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ, ಸ್ವಲ್ಪನಾದರೂ ಇಷ್ಟ ಅನಿಸಿದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇದನ್ನು ಮಂಗಳಗೌರಿ ಸೆಟ್ ಅಂತ ಕರೀತಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.